ಈ ಸರ್ಕಾರಕ್ಕೆ ದರ್ಶನ್ ಸರ್ ಕಂಡ್ರೆ ಆಗಲ್ವೋ ಅಥವಾ ಸರ್ಕಾರಿ ಕೆಲಸದಲ್ಲಿರೋ ಕೆಲವೊಬ್ರು ನೌಕರರಿಗೆ ದರ್ಶನ್ ಸರ್ ಆಗಲ್ವೋ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಮೊನ್ನೆ ಒಂದ್ 6-7 ತಿಂಗಳಿಂದ ದರ್ಶನ್ ಸರ್ ಅವ್ರ ಕೈಯಲ್ಲಿ ಒಂದು ಸಿಗರೇಟ್ ಹಿಡ್ಕೊಂಡು ಕೈಯಲ್ಲಿ ಮಗ್ ಹಿಡ್ಕೊಂಡಿದ್ ಫೋಟೋನೇ ಎಷ್ಟೋ ವೈರಲ್ ಆಯ್ತು. ಆ ಫೋಟೋ ಯಾರು ತೆಗ್ದ್ರು ಅಂತ ಯಾರು ಕೂಡ ವಿಚಾರಿಸ್ಲಿಲ್ಲ. ಅದೇ ಈಗ ಮೊನ್ನೆ ಒಬ್ಬ ಉಗ್ರಗಾಮಿ ಮತ್ತೆ ಒಬ್ಬ ರೇಪಿಸ್ಟ್ ಇಬ್ರು ಫೋನ್ ಯೂಸ್ ಮಾಡ್ತಿರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಕ್ಕೆ ದರ್ಶನ್ ಸರ್ ಜೊತೆ ಇದ್ದಿದ್ದ ಧನ್ವೀರ್ ಅವ್ರನ್ನ ಹೇಳ್ಕೊಂಡೋಗಿ ವಿಚಾರಣೆ ಮಾಡಕತ್ತಾರೆ. ಅವ್ರ ಮೊಬೈಲ್ ಗಿಬೈಲ್ ಎಲ್ಲ ಚೆಕ್ ಮಾಡಿ ಏನೇನೋ ಮಾಡಕತ್ತಾರೆ. ಅದು ನ್ಯೂಸ್ ಆಗೋದು ಜರ ರೂಮ್ತವ್ರೆ. ದರ್ಶನ್ ನಾಪ್ತಾ ಧನ್ವೀರ್ ಹೆಂಗ್ರು ಆ ಮನುಷ್ಯ ಬೆಳಿಬಾರ್ದು ಅಂತ ಮಾಡ್ತಾರೋ ಅಥವಾ ಬೆಳೆದಿರೋ ಸಹಿಸ್ಕೊಳಕ್ ಆಗ್ದಲ್ಲ ಹೆಂಗ್ ಮಾಡ್ತಾರೋ. ಸಿಕ್ಕಿರೋ ಒಂದ್ ಕೇಸ್ ಹಾಕೊಂಡಿ ಅಂದ್ರೆ ನಾನ್ ನೋಡಿರಂಗೆ ಇದು ನಾನು ಹುಟ್ಟಿಗೆ 19 ವರ್ಷ ಆದ್ರೂ ನಾನು ನೋಡಿರೋ ಫಸ್ಟ್ನೇ ಕೊಲೆ ಇದು. ಇವರೇ ಮಾಡಿರೋದು ಕೊಲೆ, ಯಾರು ಮಾಡಿಲ್ಲ, ಇವರೇ ಮಾಡಿರೋದು. ಸೊ ಸರ್ಕಾರದವ್ರು ಏನಾದ್ರು ಮಾಡ್ಲಿ, ಅವ್ರ ಹಿಂದೆ ಯಾರಾದ್ರೂ ಇರ್ಲಿ ಆ ಕೈವಾಡದಿಂದ, ಆದ್ರೆ ನಾವು ಫ್ಯಾನ್ಸ್ ಮಾತ್ರ ಅವ್ರನ್ನ ಬಿಟ್ಕೊಡಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯ ಅವ್ನು ಕೆಟ್ಟದ್ ಮಾಡಿದ ತಕ್ಷಣ ಅವ್ನು ಕೆಟ್ಟದನ್ನೇ ನೋಡ್ಕೊಂಡು ಹೋಗೋದಲ್ಲ, ಅವ್ನು ಮಾಡಿರೋ ಒಳ್ಳೇದನ್ನು ಕೂಡ ತೂಕ ಹಾಕ್ಬೇಕು. ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಗುರು ಅವರು. ಆಗಿರ್ಬೇಕಾರ ನಾವ್ ಅವ್ರನ್ನ ಬಿಟ್ಕೊಡ್ತೀವ? ಅವನ ಅಜಾತ ಶತ್ರು ಕೊಡು. ಅವನ್ನ ಪ್ರೀತಿಸದೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಇವ್ರ ಬಗ್ಗೆ ಕೇಳೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಒಂದು ಮುತ್ತಿನ ಕತೆ, ಮುತ್ತು ರಾಜನ ಕತೆ, ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕತೆ, ನೀ ನಾಳೆ ನಂಬಿ ಬದುಕೋ ಕಂದ.